ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Good morning. ನೀವು ರಾತ್ರಿ ತುಂಬಾ ಬೆಚ್ಚ ಬೀಳ್ತಿದ್ರಿ, ಅದಕ್ಕೆ ಇವರಿಬ್ರು ಇಲ್ಲೇ ಉಳ್ಕೊಂಡ್ರು. ಈಗ ಇವರು ನೆಪ್ಸಿದ್ರೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿ ಮಲಗ್ತಾರೆ. ಎಬ್ಬಿಸ್ಲಾ? ಅಭಿ ಅಭಿ ಹೇಳ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಎದ್ದ ತಕ್ಷಣ ಅಮ್ಮನ ಮುಖ ನೋಡೋದು ಅಂದರೆ ಎಂಥ ಅದೃಷ್ಟ ಅಲ್ವಾ? ದೇವತೆ ಇರೋ ಮನೆಯಲ್ಲಿ ನಾವಿದ್ದೀವಿ ಅಂದಮೇಲೆ ನಾವು ಎಂಥ ಅದೃಷ್ಟವಂತರು ಅಂತ ಕೇಳಬೇಕಾ? ಸಾಕು ಸಾಕು, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಏನೇನೋ ಮಾತಾಡ್ತಾ ಇದ್ದೀರಾ. ಹೋಗೋಗಿ ನಿಮ್ಮ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಅಮ್ಮ. ನಮಗಂತೂ ನಿಮ್ಮನ್ನು ಬಿಟ್ಟು ಹೋಗೋ ಮನಸ್ಸೇ ಇಲ್ಲ. ಹೌದಮ್ಮ, ಇಷ್ಟೆಲ್ಲ ಆದಮೇಲೆ ಯಾವಾಗಲೂ ನಿಮ್ಮ ಜೊತೆ ಕಾವಲಾಗಿರ್ಬೇಕು ಅನ್ಸುತ್ತೆ. ನಾನೇ ಎಲ್ರಿಗೂ ಹೇಳ್ತಿದ್ದೆ ತುಂಬ ಹುಷಾರಾಗಿರ್ಬೇಕು ಅಂತ, ಆದ್ರೆ ನಾನೇ ಸ್ವಲ್ಪ ಎಚ್ಚರ ತಪ್ಪದೆ ಅನ್ಸುತ್ತೆ. ಇನ್ಮೇಲೆ ನಾನು ತುಂಬ ಹುಷಾರಾಗಿರ್ತೀನಿ. ಎಲ್ಲೇ ಹೋಗ್ಬೇಕು ಅಂದ್ರೂ ನಿಮ್ಗಳಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಆದ್ರೂ ಹೋದ್ರೂ ಏನು ಇಲ್ಲ. ಈಗ ಹೋಗಿ ರೆಸ್ಟ್ ಮಾಡಿ, ಆಮೇಲೆ ಫ್ರೆಶ್ ಅಪ್ ಆಗಿ. ನೀವೆಲ್ಲರೂ ಇರುವಾಗ ನನಗೆ ಯಾರು ಏನು ಮಾಡೋಕ್ಕಾಗಲ್ಲ. ನನ್ನ ಜೀವ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನನ್ನ ಜೀವ ನನ್ನ ಹತ್ರ ಇಲ್ಲ, ನಿಮ್ಮೆಲ್ಲರ ಹತ್ರ ಇದೆ. ಸಮರ್ಥ, ತಗೋ, ಇದರಲ್ಲಿ ಲೇಹ್ಯ ಇದೆ, ಅಮ್ಮಂಗೆ ಕೊಟ್ಬಿಡು. ಹಾಗೆ ಟೈಮಿಗೆ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಹೇಳು. ತಗೊಳಪ್ಪ ಸಮರ್ಥ, ಇದನ್ನ ಗುಪ್ತಗಾಮಿನಿ ಕೊಟ್ಬಿಡು. ಗುಪ್ತಗಾಮಿನಿನ? ಅದೇ ಗುಪ್ತಗಾಮಿನಿ, ಮೌನೇಶ್ವರಿ, ಆಮೇಲೆ ರಾಧಕ್ಕ, ಈ ಎಲ್ಲ ಒಬ್ರೆ ಅವ್ರು ಕೊಟ್ಬಿಡು. ಹಠ ಮಾಡದೆ ಊಟ ಮಾಡಿದ್ರೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮಾತಿಗೆ ತಪ್ಪದ ಮಗ ನಾನು. ಕೊಟ್ಬಿಡು. ಊಟ ಮಾಡೋಕ್ಕೆ ಮಾತ್ರೆ ತಗೊಳ್ಳೋದಕ್ಕೆ ಹಠ ಮಾಡ್ತಿದ್ದವಳು ಈ ಹೊತ್ತು ನಮ್ಮ ಮನೆ ನಂದಾದೀಪನ ಉಳಿಸ್ಬಿಟ್ಲು. ಮಗು ಹಾಗೆ ನೋಡ್ಕೊಂಡ್ವಿ, ಆದರೆ ಅವಳು ತಾಯಿಯಾಗಿ ಒಂದು ಜೀವನ ಉಳಿಸ್ಬಿಟ್ಲು. ಹೌದು ಸಮರ್ಥ, ನನಗೂ ಯಾಕೋ ಅವ್ರನ್ನ ತುಂಬ ನೋಡ್ಬೇಕನ್ನಿಸ್ತಿದೆ. ಹಾಗೆ ಅಮ್ಮನ್ನು ಮಾತಾಡ್ಸ್ಕೊಂಡು ಬಂದ ಹಾಗಾಗತ್ತೆ. ನಾನು ನಿನ್ನ ಜೊತೆ ಬರ್ತೀನಿ. ಈಗ ಬೇಡ ಸಿರಿ, ಒಂದೆರಡು ದಿನ ರೆಸ್ಟ್ ಮಾಡಲಿ, ಆಮೇಲೆ ಹೋದ್ರಾಯ್ತು. ಹೌದಮ್ಮ, ನಾಳಿದ್ರಲ್ಲಿ ನಾವೆಲ್ಲ ಹೋಗೋಣ. ಆಕೆನೂ ಸ್ವಲ್ಪ ಚೇತರಿಸ್ಕೊಳ್ಳಿ. ಸರಿ ತಾತ, ನಂಗೆ ಟೈಮ್ ಆಯಿತು, ಸ್ವಲ್ಪ ಕೆಲಸ ಇದೆ. ಒಂದು ನಿಮಿಷ. ಯಾಕೆ ತಾತ, ಅವ್ರಿಗೇನಾದ್ರು ಕೊಡೋಕೆ ನೀವೇ ತಂದ್ರ? ಹಾಗಂತಲ್ಲ ಕಣೋ, ಅವಳಿಗೆ ಚಿತ್ರ ಬರೆಯೋದ್ರಲ್ಲಿ ತುಂಬ ಆಸಕ್ತಿ. ಅದಕ್ಕೋಸ್ಕರ ಅವಳಿಗೆ ಪೆನ್ಸಿಲ್ಲು, ಪೇಪರು ಎಲ್ಲ ತಗೊಂಡು ಬಂದಿದ್ದೆ. ಹೋಗಮ್ಮ ಸೊಗರಾಣಿ, ಹೋಗಿ ತಗೊಂಡು ಬಂದ್ಕೊಡು. ಆ ರಾಧಾ, ಗುಪ್ತಗಾಮಿನಿ, ಮೌನೇಶ್ವರಿ ಭಾಳ ಚೆನ್ನಾಗಿ ಚಿತ್ರ ಬರೀತಾಳೆ. ಅವಳು ಬರೆಯೋ ಎಲ್ಲ ಚಿತ್ರಗಳನ್ನು ಫ್ರೇಮ್ ಹಾಕಿ ಗೋಡೆಯಲ್ಲೆಲ್ಲ ಹಾಕೋಬಹುದು. ಸರಿ, ಹಾಕಿದ್ರಾಯ್ತು. ಈಗ ನಿಮ್ದೆಲ್ಲ ಮುಗ್ದಿದ್ರೆ ನಾನು ಹೊರಡ್ಬೇಕು. ಹೊರಡಕ್ ಬಿಡ್ತೀರಾ? ಸರಿ, ಹೊರಡು. ಹೋದ ತಕ್ಷಣ ಅಮ್ಮಂಗೆ ಹೇಳಿ ಫೋನ್ ಮಾಡಿಸು. ಸರಿ ಆಯ್ತು, ಬರ್ತೀನಿ. ಅವತ್ತು ನಾವು ಬೇಡ್ಕೊಂಡಿದ್ದ ಬೇಡಿಕೆಗೆಲ್ಲ ಫಲ ಸಿಕ್ತು ತಾತ. ಆ ದೇವರು ತನ್ನ ಸನ್ನಿಧಾನದಲ್ಲೇ ತಾನು ಇದ್ದೀನಿ ಅಂತ ತೋರಿಸ್ಬಿಟ್ಟ. ಅದೇನೋ ನಿಜಮ್ಮ, ದೇವರು ನೇರವಾಗಿ ಬರೋಕ್ಕಾಗದೆ ಹೋದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ. ದತ್ತ ಮಹಾಪ್ರಭುಗಳೇ, ಈಗ ಬೇರೆ ಯಾವುದೋ ಒಂದು ರೂಪದಲ್ಲಿ ಬಂದು
ಆ ಶಾರ್ವರಿನೂ ಕಂಡು ಹಿಡಿಬಾರ್ದ ಆ ಭಗವಂತ? ಕಂಡು ಹಿಡೀಲೇಬೇಕು. ಆದರೆ ದೇವರು ಕಂಡು ಹಿಡೀಲಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಕಣೋ. ಆ ಶಾರ್ವರಿ ಸುಳಿವು ಸಿಗುತ್ತೇನೋ ಅಂತ ನಾವು ಒಂದಲ್ಲ ಒಂದು ರೀತಿ ಪ್ರಯತ್ನ ಪಡ್ತಾನೆ ಇರಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮ ಕೆಲಸಗಳನ್ನು ಶುರು ಮಾಡ್ಕೋಬೇಕು. ಎತ್ಕೋತೀರಾ? ಭಯನಾ? ಭಯ ಪಡ್ಬೇಡಿ, ನಾನಿದ್ದೀನಲ್ಲ. ಮಗು ಮೇಲಿರೋ ಪ್ರೀತಿ, ಕಾಳಜಿ, ಮಮತೆ ಎಲ್ಲ ನೋಡ್ತಾ ಇದ್ರೆ ನೀವು ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅನ್ನಿಸ್ತಾ ಇದೆ. ತಗೊಳ್ಳಿ, ಎತ್ಕೊಳ್ಳಿ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿತೆ ಬರುವಳು ಕತ್ತು ಮಲಗು ಮಗುವೆ, ಜೋ 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 ಜೋ. ಮಲಗು ಮಗುವೆ, ಜೋ. ಹಾಡಾಡೋದು ಯಾಕೆ ನಿಲ್ಸಿದ್ರಿ? ನಾನು ಬಂದರೆ ಹಾಡಾಡಲ್ವಾ? ಹಾಡು ನಿಲ್ಸಿದ್ದು ಅದಕ್ಕಲ್ಲ, ಮಗು ಮಲಗಿದ್ದಾಯ್ತಲ್ಲ ಅದಕ್ಕೆ. ಓಹೋ, ಪರವಾಗಿಲ್ವೇ, ಇಷ್ಟೆಲ್ಲ ಅರ್ಥ ಆಗ್ತಿದೆ. ಮಗುನ ಮಲಗಿಸೋದು ಇಷ್ಟು ಸುಲಭ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನಂತೂ ಎಷ್ಟೋ ಸರಿ ಗಂಟೆಗಟ್ಟಲೆ ತೊಟ್ಲು ತೂಗಿದ್ದೀನಿ. ತೊಟ್ಲು ತೂಗೋದಕ್ಕೂ ಜೋಗುಳ ಹಾಡಿ ಮಲಗಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಡು ಹಾಡಿ ಮಲಗಿಸಿದ್ರೆ ನೆಮ್ಮದಿಯಿಂದ ಮಲಗತ್ವೆ. ಸಂಗೀತಕ್ಕೆ ಆ ಶಕ್ತಿ ಇದೆ. ಸಂಗೀತಕ್ಕೆ ಮಾತ್ರ ಅಲ್ಲ, ಹಾಡಾಡೋರ್ಗೂ ಅಷ್ಟೇ ಶಕ್ತಿ ಇದೆ. ಮಾ ತಗೊಳ್ಳಿ, ಸಿರಿ ಕೊಟ್ಟು ಕಳ್ಸೋದು ತಗೊಳ್ಳಿ. ತಾತ ನಿಮಗೋಸ್ಕರ ಡ್ರಾಯಿಂಗ್ ಶೀಟು, ಪೆನ್ನು, ಪೆನ್ಸಿಲ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಜುಗ್ಗ ಮಾವ ನಿಮಗೆ ಅಂತ ಚಾಕ್ಲೇಟ್ ಕೊಟ್ಟಿದ್ದಾರೆ.